ಗಳ ಕಾಟದಿಂದ ನಗರದ ನಿವಾಸಿಗಳು ಬೇಸತ್ತು ಹೋಗಿದ್ದಾರೆ. ತುಮಕೂರು ನಗರದ ಹೊಂಬಯ್ಯನಪಾಳ್ಯದ ಜನರ ಬದುಕಿನ ದುಸ್ಥಿತಿಯ ಸ್ಟೋರಿ ಇಲ್ಲಿದೆ ನೋಡಿ. ಸ್ಮಾರ್ಟ್ ಸಿಟಿಯಲ್ಲಿ ಜನರ ಬದುಕು ನರಕ. ಚರಂಡಿ ಅವ್ಯವಸ್ಥೆಗೆ ಮನೆ ಖಾಲಿ ಮಾಡ್ತಾ ಇರುವಂತಹ ಜನ. ಹಾವು ಹುಳುಗಳ ಕಾಟಕ್ಕೆ ತತ್ತರಿಸಿದ ಹೊಂಬಯ್ಯನಪಾಳ್ಯ. ಇದು ತುಮಕೂರು ಸ್ಮಾರ್ಟ್ ಸಿಟಿಯ ಕಹಿ ವಾಸ್ತವ. ಸ್ಮಾರ್ಟ್ ಸಿಟಿಯಲ್ಲಿ ಜನರ ಬದುಕು ನರಕ. ಚರಂಡಿ ಅವ್ಯವಸ್ಥೆಗೆ ಮನೆ ಖಾಲಿ ಮಾಡ್ತಾ ಇರುವಂತಹ ಜನ. ಹಾವು ಹುಳುಗಳ ಕಾಟಕ್ಕೆ ತತ್ತರಿಸಿದ ಹೊಂಬಯ್ಯನಪಾಳ್ಯ. ಇದು ತುಮಕೂರು ಸ್ಮಾರ್ಟ್ ಸಿಟಿಯ ಕಹಿ ವಾಸ್ತವ. ಹೌದು, ಇದು ಸ್ಮಾರ್ಟ್ ಸಿಟಿಯ ತುಮಕೂರಿನಲ್ಲಿ ಕಹಿ ವಾಸ್ತವ. ಚರಂಡಿ ಅವ್ಯವಸ್ಥೆಯಿಂದ ಜನರ ಬದುಕೆ ನರಕವಾಗಿದ್ದು, ಹಾವು ಹುಳುಗಳ ಭೀತಿಯಿಂದ ನಿವಾಸಿಗಳು ಮನೆ ತೊರೆಯುವಂತಾಗಿದೆ. ತುಮಕೂರು ನಗರದ ಶಿರಾಗೇಟ್ನಲ್ಲಿರುವಂತಹ ಹೊಂಬಯ್ಯನಪಾಳ್ಯದ ಜನರ ಪರಿಸ್ಥಿತಿ ಇದು. ತುಮಕೂರು ಮಹಾನಗರ ಪಾಲಿಕೆಯ 2ನೇ ವಾರ್ಡ್ ವ್ಯಾಪ್ತಿಯ ಈ ಪ್ರದೇಶದಲ್ಲಿ ಕಳೆದ 5-6 ವರ್ಷಗಳಿಂದ ಚರಂಡಿ ಸಮಸ್ಯೆ ಬಗೆಹರಿದಿಲ್ಲ. ನಿತ್ಯ ಚರಂಡಿಯ ಸಮಸ್ಯೆಗೆ ಜನರ ಬದುಕು ನರಕವಾಗಿದೆ. ಚರಂಡಿ ನೀರು ಸರಾಗವಾಗಿ ಹರಿಯಲು ಸೂಕ್ತ ಕಾಲುವೆ ವ್ಯವಸ್ಥೆ ಇಲ್ಲದ ಕಾರಣ ಕೊಳಚೆ ನೀರು ಅಲ್ಲೇ ನಿಂತು ಹೋಗ್ತಾ ಇದ್ದಾವೆ. ದುರ್ವಾಸನೆ, ಸೊಳ್ಳೆ ಕಾಟದ ಜೊತೆಗೆ ಇದೀಗ ಹಾವು ಹುಳುಗಳ ಭೀತಿಯೂ ಕೂಡ ನಿವಾಸಿಗಳನ್ನ ಕಾಡ್ತಾ ಇದೆ. ಈ ಸಮಸ್ಯೆ ಬಗ್ಗೆ ನಿವಾಸಿಗಳು ಹಲವು ಬಾರಿ ತುಮಕೂರು ಮಹಾನಗರ ಪಾಲಿಕೆಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಆದರೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿ ತೆರಳುವುದಷ್ಟೇ ಮಾಡ್ತಾ ಇದ್ದಾರೆ. ಶಾಶ್ವತ ಪರಿಹಾರ ಮಾತ್ರ ಇನ್ನೂ ಸಿಕ್ಕಿಲ್ಲ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಎಲ್ಲ ಸಖತ್ ಕಷ್ಟ. ಛತ್ರದವ್ರು ಬೇರೆ ಪೈಪ್ ಇಕ್ಬಿಟ್ಟವ್ರು. ಇಲ್ಲಿ ಮುಂದೆ ಹೋಗಲ್ಲ. ಮುಂದೆ ಹೋಗೋಕ್ಕೂ ಒಬ್ಬರು ಮುನ್ಸಿಪಲ್ ಅವ್ರು ಬಂದು ಕೈ ಇಕ್ಕಲ್ಲ. ಕೇಳಿದರೆ ಅಲ್ಲಿ ಮೀಟಿಂಗ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. 5 ನಿಮಿಷ ಇರಿ ಮೇಡಮ್ ಅಂತ ಹೊರಟೋಗ್ತಾರೆ. ತಿರ್ಗಾ ಬಂದು ಒಳಗಡೆಯಿಂದ ಈಚೆ ನೋಡಿದ್ರೆ ಒಬ್ಬರು ಇರಲ್ಲ. ಹಂಗೆ ಹೊರಟೋಗ್ತಾರೆ. ಒಬ್ಬರು ಬರಲ್ಲ ಸರ್ ಇಲ್ಲಿ ಕ್ಲೀನ್ ಮಾಡೋಕ್ಕೆ. ಸೊಳ್ಳೆ ನೊಣ ಎಲ್ಲ ಫುಲ್ಲು. ನೀರೇ ಹೋಗೋಕೆ ಅಲ್ಲಿ ಮುಂದೆ ನೀರು ಹೋಗೋಕ್ಕೆ ಜಾಗನೇ ಬಿಡಲ್ಲ. ಜಾಗ ಬಿಡಲ್ಲ ಅಂತಂದ್ರೆ ಯಾರು ಬರಲ್ವಲ್ಲ ಕ್ಲೀನ್ ಮಾಡಕ್ಕೆ. ಕ್ಲೀನ್ ಮಾಡಿದ್ರೆ ಹೋಗ್ತೈತಿ, ಯಾರು ಬರಲ್ಲ. ಒಂದ್ಸಲ ಅಲ್ಲ, ವರ್ಷಕ್ಕೊಂದ್ಸಲಿ ಆದ್ರೂ ಬರಲ್ಲ ಸರ್. ಅದೇ ಎಲ್ಲ ಇಲ್ಲಿಂದ ತನಕ ಹೊರಟೋಗ್ತವೆ, ಜಾಮ್ ಆಗೋಗ್ತವೆ. ಎಲ್ಲಾರ ಮನೆಗೆ ನುಗ್ತಾವೆ ನೀ ಚರಂಡಿ ನೀರು. ಎಲ್ಲ ಒಂದು ಇಲ್ಲಿಂದ ತನಕ ಸರ್ ನೋಡಿ, ಅಲ್ಲೈತಲ್ಲ ಗೇಟ್ ಇವ್ರದ್ದು. ಆ ಗೇಟಿಂದ ಇಲ್ಲಿ ಆ ಮನೆಗಂತೂ ಫುಲ್ ಹೊರಟೋಗ್ತಾವೆ. ಒಳಗಡೆ ಹೊರಟೋಗೋರು ಪಾಪ, ಸ್ವಂತ ಮನೆ ಅವ್ರದ್ದು. ಮನೆನೇ ಖಾಲಿ ಮಾಡ್ಕೊಂಡು ಹೊರಟೋಗೋರು ಅವ್ರು. ಗಲೀಜೈತೆ ಸರ್ ಇದೆಲ್ಲ. ಯಾರು ವರ್ಷಕ್ಕೊಂದ್ಸತಿ ಬಂದ್ರೂ ಎಲ್ಲ ಇದನ್ನ ಮಾಡ್ತಾರೆ. ನೀರಿಲ್ಲಿಂದ ಅಲ್ಲಿಗನ ಹೋಗ್ತವೆ. ಆದರೆ ಈ ಸೊಳ್ಳೆಗಳು ಎಷ್ಟು ಬರ್ತಾರೆ ಸರ್. ಎಲ್ಲ ಹುಷಾರಿಲ್ದ ಮಲ್ಕೊಂತಾರೆ. ಏನನ್ನ ಮಾಡಿ ಕ್ಲೀನ್ ಮಾಡಿಸಿ ಸರ್. ತುಂಬ ಜನಗಳಿಗೆಲ್ಲ ತೊಂದರೆ ಆಗುತ್ತೆ. ನೀರಂತೂ ಫುಲ್ ಕಟ್ಕೊಂಡ್ಬಿಡುತ್ತೆ. ಮಳೆ ಬಂದ್ರಂತೂ ಒಳಗೆ ವಾಸನೆ ಹುಳುಗಳೆಲ್ಲ ಒಳಗೆ ಬರ್ತವೆ ಸರ್. ಎಷ್ಟು ಮಕ್ಕಳು ಮರಿಗಳೆಲ್ಲ ಸೊಳ್ಳೆ. ನಾವು ಸಂಜೆ 5 ಗಂಟೆ ಆದಮೇಲೆ ಕದನೇ ತೆಗಿಲ್ಲ. ಸೊಳ್ಳೆ ಕಾಟ ತುಂಬ ಇದೆ ಸರ್. ಅಂತೂ ಸೊಳ್ಳೆ ಕಾಟ ಯಾರೋ ಒಂದು 5 ಮುನ್ಸಿಪಲ್ ಅವರಂತೂ 1 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸತಿ 3 ತಿಂಗಳಿಗೆ ಯಾವಾಗ ಒಂದ್ಸತಿ ಕ್ಲೀನ್ ಮಾಡ್ತಾರೆ. ಅದು ಏನೇನೋ 10 ರೂಪಾಯಿ 5 ರೂಪಾಯಿ ಕೊಟ್ಟರೆ ಕ್ಲೀನ್ ಮಾಡ್ತಾರೆ. ಇಲ್ಲಾಂದರೆ ಮಾಡೋದೇ ಇಲ್ಲ ಸರ್. ಚರಂಡಿ ಅಂತೂ ತುಂಬ ತೊಂದರೆ ಐತೆ. ನೀರಂತೂ ಒಳಗಡಿಕೆಲ್ಲ ನೀರು ಒಳಗೆ ಬರ್ತವೆ. ಮನೆ ಒಳಗೆಲ್ಲ ನೀರೆಲ್ಲ ಒಳಗೆ ಬರ್ತವೆ ಸರ್. ಅನ್ಸರ್ಸ್ಕೊಂಡು ಏನು ಮಾಡೋಕ್ಕಾಗಲ್ಲ ಸರ್. ಯಾರು ಬಂದು ತಲೆ ಕೆಡ್ಸ್ಕೊಳಲ್ಲ. ಸುಮ್ಮನೆ ನಾವು ಎಷ್ಟೆಲ್ಲ ಹೇಳ್ತಾರೆ, ಅಕ್ಕಪಕ್ಕ ತೊಂದರೆ ಇರೋರು ಹೇಳ್ತಾರೆ, ತೊಂದರೆ ಇಲ್ದಾರೆ ಸುಮ್ಮನೆ ಇರ್ತಾರೆ. ಆವಾಗ ಎಲ್ಲ ಅನ್ಸರ್ಸ್ಕೊಂಡು ನಾವಿನ್ನೇನು ನಮಗಿನ್ನೇನು ಅಂತ ಸುಮ್ಮನೆ ಇರ್ತಾರೆ ಸರ್. ಬರ್ತೈತೆ ಸರ್. ಇನ್ನೇನು ಮಾಡ್ತೀವಿ, ಅನ್ಸರ್ಸ್ಕೊಂಡು ನಾವೇ ಇದ್ದೀವಿ ಸರ್. ಇನ್ನೇನು ಮಾಡೋಕ್ಕಾಗಲ್ಲ. ಶಾಪ್ಗೆ ಹೋಗ್ತಾ ಇರ್ತೀವಿ, ಆಸ್ಪತ್ರೆಗೆ ತೋರಿಸ್ಕೊಂಡು ಬರ್ತಾರೆ. ಕದನೇ ನಾವು ಡೋರೇ ತೆಗಿಯಲ್ಲ 6 ಗಂಟೆ 5 ಗಂಟೆ ಮೇಲೆ. ಯಾರು ಇಂದವರೆಗೂ ಕೊಟ್ಟವ್ರೆ ಸರ್, ಕೊಟ್ಟವ್ರೆ. ಯಾರು ಅಷ್ಟು ತಲೆ ಕೆಡ್ಸ್ಕೊಂತ ಇಲ್ಲ ಸರ್. ಇನ್ನು ಈ ಹಿಂದೆ ಪಾಲಿಕೆ ಆಯುಕ್ತರು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಆದರೂ ಕೂಡ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಚರಂಡಿ ನೀರಿನ ನಡುವೆ ಬದುಕು ಸಾಗಿಸ್ತಾ ಇರುವಂತಹ ಜನರು ಈಗ ಮನೆ ಖಾಲಿ ಮಾಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಸಿಕ್ಕಾಬಿಟ್ಟೆ ಈಗ 25 ವರ್ಷದಿಂದ 30 ವರ್ಷದಿಂದ ಇದ್ವಿ. ಎಲ್ಲ ಪೂರ್ತಿ ಮಳೆ ಬಂದ್ಬಿಟ್ರೆ ಸಾಕು, ಸಿಕ್ಕಾಬಿಟ್ಟೆ ನೀರು ಎಲ್ಲ ನೀರು ತುಂಬ್ಕೊಂತ ಚರಂಡಿ ಎಲ್ಲ ಬ್ಲಾಕ್ ಆಗುತ್ತೆ. ಎಷ್ಟೇ ಕ್ಲೀನ್ ಮಾಡಿಸಿದ್ರು ಕೂಡ ಹೋಗೋದು ಇಲ್ಲ, ಏನೂ ಇಲ್ಲ. ಆ ಮುಂದಗಡೆ ನೀರು ಹೋಗಿ ಜಾಗ ಇಲ್ಲ. ನೀರು ಹೋಗಿ ಜಾಗ ಮಾಡ್ಬೇಕು ಸರ್. ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ಮು. ಹೆಚ್ಚು ಕಮ್ಮಿ ಒಂದು 30 ವರ್ಷದಿಂದನೂ ಇದು ಹಿಂಗೇನೆ ಸರ್. ಇಲ್ಲ ಹೇಳಿದ್ರೆ ಯಾವಾಗಲೂ ಒಂದ್ಸಲ ಬಂದು ನೋಡ್ಕೊಂಡು ಹೋಗಿದ್ರು. ತಿರ್ಗಿ ಅದ್ರ ಬಗ್ಗೆ ಏನು ಗಮನ ತಾಂಡ್ಲೂ ಇಲ್ಲ, ಏನೂ ಇಲ್ಲ. ಸುಮ್ಮನಾದ್ರು ಚರಂಡಿ ಆಗಬೇಕು ಅಂತಾರೆ. ಅದು ಮಾಡಿದ್ರೆ ಆಗುತ್ತೆ, ಮಾಡದೇ ಇದ್ರೆ ಸುಮ್ಮನೆ ಏನೂ ಆಗೋದು ಇಲ್ಲ, ಏನೂ ಇಲ್ಲ. ಮುಂಚೆ ಒಂದ್ಸಲ ಹೇಳಿದ್ದು ಸಹ. ಆಮೇಲೆ ತಿರ್ಗಿ ಈಗ ಮೊನ್ನೆ ಈಗ ಹೊಸದಾಗಿ ಇರೋದಕ್ಕೂ ಹೋಗಿ ತೋರಿಸಿ ಹೇಳಿ ಬಂದಿದ್ದೀವಿ. ಒಂದು ವಿಡಿಯೋನೆಲ್ಲ ಮಾಡ್ಕೊಂಡು ಹೋಗೋರೆ ಅವರು. ಮುನ್ಸಿಪಲ್ನವರು ಬಂದು ರೋಡಿಂದೆಲ್ಲ ನೀರು ಹರಿತಿತ್ತು, ಅದನ್ನು ನೋಡ್ಕೊಂಡು ಹೋಗೋರೆ.
ಸುಮ್ಮನೆ ಬೇಕು ಅಂತಾರೆ ಬರ್ತಾರೆ ಆಮೇಲೆ ಹೋಗ್ತಾರೆ. ಇವ್ರಿಗೆ ಆಮೇಲೆ ಮುನ್ಸಿಪಲ್ನವ್ರಿಗೆ ಹೇಳಿದ್ರೆ ಯಾವಾಗಾರು ಒಂದು ಟೈಮು ಚರಂಡಿ ಹೇಳಿಯವ್ರು ಕಳಿಸ್ತಾರೆ, ಬರ್ತಾರೆ, ಅವ್ರು ಕ್ಲೀನ್ ಮಾಡಿಸ್ತಾರೆ, ಹೋಗ್ತಾರೆ. ಮಿಗ್ದಂತೆ ನೀರೆಲ್ಲ ಹಿಂಗೆ ಹರಿತಲೇ ಇರುತ್ತೆ. ಸರ್ ಆಫೀಸಿಗೆ ಕೊಟ್ಟಿದ್ದೀವಲ್ಲ, ಇಲ್ಲಿ ಕೊಟ್ಟರು ಇನ್ನಾದ್ಮೇಲೂ ಕೂಡ ಇದು ಮಾಡಲಿಲ್ಲ ಅಂತ ಅದೇ ಇನ್ನೂ ಅದೊಂದು ಮಾಡ್ಬೇಕಷ್ಟೇ ಸರ್. ಸ್ಮಾರ್ಟ್ ಸಿಟಿ ಹೆಸರಿನ ತುಮಕೂರಿನಲ್ಲಿ ಮೂಲ ಸೌಕರ್ಯದ ಸಮಸ್ಯೆ ಮಾತ್ರ ಇನ್ನೂ ಜೀವಂತವಾಗಿದೆ. ಚರಂಡಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಹೊಂಬಯ್ಯನಪಾಳ್ಯದ ನಿವಾಸಿಗಳು ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ತುಮಕೂರು ಸ್ಮಾರ್ಟ್ ಸಿಟಿಯಾಗಿ ಎಷ್ಟೇ ಅಭಿವೃದ್ಧಿ ಆದರೂ ಕೂಡ ಇಲ್ಲಿನ ಸಮಸ್ಯೆಗಳು ಜನರ ಬದುಕನ್ನು ಒಂದಷ್ಟು ಸಂಕಷ್ಟಕ್ಕೆ ದೂಡಿರುವಂಥದ್ದು. ನಾನೀಗ ಹೊಂಬಯ್ಯನಪಾಳ್ಯದಲ್ಲಿದ್ದೇನೆ, ಶಿರಾಗೇಟ್ ಸಮೀಪದಲ್ಲಿರುವಂಥ ಹೊಂಬಯ್ಯನಪಾಳ್ಯ. ಅಲ್ಲಿ ಸುಮಾರು ಮನೆ ಈಗಾಗಲೇ ಖಾಲಿ ಆಗ್ತಾ ಇರುವಂಥ ಒಂದಷ್ಟು ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ನಾನೀಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಇದೇನಿದೆ ಹೊಂಬಯ್ಯನಪಾಳ್ಯದ ಮುಖ್ಯ ರಸ್ತೆಯ ಸಮೀಪಕ್ಕೆ ಇರುವಂಥ ಒಂದಷ್ಟು ಮನೆಗಳು. ಈಗ ಇಲ್ಲಿ ಒಂದಷ್ಟು ಚರಂಡಿ ಅವ್ಯವಸ್ಥೆ ಆಗ್ತಾ ಇರುವಂಥದ್ದು. ಅಂದರೆ ಚರಂಡಿ ನೀರು ಹರಿಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ನಿಂತಲ್ಲೇ ನಿಂತಿರುವಂಥದ್ದು ಸಾಕಷ್ಟು. ಅಂದರೆ ಸುಮಾರು 5-6 ವರ್ಷಗಳಿಂದ ಇದೇ ಸಮಸ್ಯೆಗಳಿಂದ ಇಲ್ಲಿನ ಜನರು ನರಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ ಯಾವ ರೀತಿಯಾಗಿ ಕಸ ಎಲ್ಲ ಪೂರ್ತಿ ಅಲ್ಲೇ ಬಿದ್ದಿದೆ. ಇಲ್ಲಿ ಚರಂಡಿಗಳೆಲ್ಲ ಭರ್ತಿ ಆಗಿರುವಂಥದ್ದು. ಅಂದರೆ ಮಳೆಗಾಲ ಬಂದಾಗ ಇಡೀ ಈ ಒಂದು ಏರಿಯಾ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇದರಿಂದ ನೋಡಿ ಈ ಒಂದು ಮನೆ ಇದೆಯಲ್ಲ, ಇದು ನೋಡಿ, ಇದು ಡೋರ್ ಈಗಾಗಲೇ ಬಾಗಿಲು ಹಾಕಿದ್ದಾರೆ. ಅಂದರೆ ಈ ಮನೆಯವರು ಕೊನೆ ಗಡಿ ಭಾಗದಲ್ಲಿದ್ದಾರೆ ಈ ಚರಂಡಿ ಸಮೀಪಕ್ಕೆ. ಹೀಗಾಗಿ ಈ ಮನೆಯವರು ಈಗ ಮನೆಯನ್ನು ಖಾಲಿ ಮಾಡಿದ್ದಾರೆ. ಅಂದರೆ ತಮ್ಮ ಸ್ವಂತ ಮನೆಯನ್ನೇ ಚರಂಡಿಗೆ ಬೇಸತ್ತು, ಇಲ್ಲಿನ ಒಂದಷ್ಟು ಅವ್ಯವಸ್ಥೆಗೆ ಬೇಸತ್ತು ಈಗ ತಮ್ಮ ಮನೆಯನ್ನೇ ಖಾಲಿ ಮಾಡಿ ಬೇರೆ ಕಡೆ ವಾಸಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆ ಬಂದಂಥ ಸಂದರ್ಭದಲ್ಲಿ ಏರಿಯಾ ಏನಿದೆ, ಈ ಸಂಪೂರ್ಣ ಏರಿಯಾ ನೀರಿನಿಂದ ಮುಳುಗಡೆ ಆಗುತ್ತೆ. ಇಲ್ಲಿ ಹಾವು, ಚೇಳು, ಹುಳುಗಳ ಕಾಟ ಹೆಚ್ಚಾಗ್ತಾ ಇದೆ. ಇದರಿಂದ ನಿಜಕ್ಕೂ ಕೂಡ ಇಲ್ಲಿನ ಸುತ್ತ ಸುಮಾರು 40ರಿಂದ 50 ಮನೆಗಳ ಒಂದಷ್ಟು ಕುಟುಂಬ ಮನೆಗಳಿದಾರಲ್ಲ, ಅವರೆಲ್ಲರೂ ಕೂಡ ದಿನನಿತ್ಯವೂ ಕೂಡ ಈ ಒಂದು ಚರಂಡಿಯ ಸಮಸ್ಯೆಯಲ್ಲಿ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಮಹಾನಗರ ಪಾಲಿಕೆಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಸಾಕಷ್ಟು ಬಾರಿ ಇಲ್ಲಿಗೆ ಬರ್ತಾರೆ, ಸ್ಥಳವನ್ನು ಪರಿಶೀಲನೆ ಮಾಡಿ ಕ್ಲೀನ್ ಮಾಡ್ತೀವಿ ಅಂತಾರೆ, ಸ್ವಚ್ಛತೆ ಮಾಡ್ತೀವಿ ಅಂತಾರೆ. ಆದರೆ ಅದರ ಯಾವುದೇ ಮುಂದೆ ಹೋಗ್ತಾ ಇಲ್ಲ, ಕೇವಲ ಮಾತಿಗಷ್ಟೇ ಇಲ್ಲಿ ಸುಮ್ಮನಾಗಿದ್ದಾರೆ. ಅಂದರೆ ಒಂದಷ್ಟು ಸಮಸ್ಯೆಯೂ ಕೂಡ ಇದೆ. ಅಂದರೆ ನೀರು ಸರಾಗವಾಗಿ ಹರಿಯೋದಕ್ಕೆ ಅಲ್ಲಿ ಮುಂದೆ ಒಂದಷ್ಟು ಜಮೀನಿನ ವ್ಯಾಜ್ಯ ಇದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ನೀರು ಹರಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನಿಂತಲ್ಲೇ ನಿಂತು ಸೊಳ್ಳೆಗಳ ಆವಾಸ್ಥಾನ ಆಗಿ ಇಲ್ಲಿ ರೋಗ ರುಜಿನದ ಭೀತಿ ಎದುರಾಗ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಸುಮಾರು 40ರಿಂದ 50 ಕುಟುಂಬಗಳು ನಿತ್ಯ ನರಕದಲ್ಲಿ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಇನ್ನಾದರೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ತಕ್ಷಣ ಇತ್ತ ಗಮನ ಹರಿಸಬೇಕು. ಅದರಲ್ಲೂ ಕೂಡ ಶಾಸಕ ಜಿ.ಬಿ. ಜ್ಯೋತಿ ಗಣೇಶ್ ಅವರು ತಮ್ಮದೇ ಕ್ಷೇತ್ರ ಸ್ಮಾರ್ಟ್ ಸಿಟಿಯಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಿದ್ದೀರಾ. ಆದರೆ ಇಂತಹ ಒಂದಷ್ಟು ಬದುಕಿದೆಯಲ್ಲ, ಇಲ್ಲಿ ಯಾಕೆ ಬದುಕಬೇಕಪ್ಪ ನಾವು ಎಂಬ ಅಷ್ಟರ ಮಟ್ಟಿಗೆ ಸಾರ್ವಜನಿಕರು, ಇಲ್ಲಿನ ಒಂದಷ್ಟು ಕುಟುಂಬ ಈಗ ತಮ್ಮ ನೋವನ್ನು ತೋಡ್ಕೊಳ್ತಾ ಇರುವಂಥದ್ದು. ಹೀಗಾಗಿ ಶಾಸಕರು ಇತ್ತ ಗಮನ ಹರಿಸಬೇಕು, ತಕ್ಷಣ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಂಡು ತಕ್ಷಣ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ಕೂಡ ಇಲ್ಲಿನ ಒಂದಷ್ಟು ಸಾರ್ವಜನಿಕರ ಆಗ್ರಹ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು. ಇತ್ತ 2ನೇ ವಾರ್ಡಿನ ಮಾಜಿ ಕಾರ್ಪೊರೇಟರ್ ಮಂಜುನಾಥ್ ಮಾತನಾಡಿ, ಈ ಸಂಬಂಧ ಈಗಾಗಲೇ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ, ಶೀಘ್ರವೇ ಸಮಸ್ಯೆಯನ್ನ ಪರಿಹರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಹೊಂಬಯ್ಯನಪಾಳ್ಯದಲ್ಲಿ ಸರ್ ಚರಂಡಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಅಲ್ಲಿ ಮುಂದೆ ಚರಂಡಿನೇ ಹರಿತಾ ಇಲ್ಲ, ಅಷ್ಟು ಪ್ರಾಬ್ಲಮ್ ಇದೆ. ಜನರೆಲ್ಲ ಕೂಡ ಮನೆಗಳನ್ನೇ ತೊರೆದೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾರ್ವಜನಿಕರಿಂದ ಅದು ಅಹವಾಲು ಬಂದಿದ್ದು ಸಹಜ ಬಂದಿತ್ತು. ಅದನ್ನು ನಾನು ಕಮಿಷನರ್ಗೆ ಮನಮುಟ್ಟದಂಗೆ ಹೇಳಿದ್ದೀನಿ. ಅದರ ಪ್ರಾಬ್ಲಮ್ ಏನು ಅಂದರೆ ರಾಜಕಾಲುವೆಗೆ ಕನೆಕ್ಟಿವಿಟಿ ಇಲ್ಲ. ರಾಜಕಾಲುವೆ ಕನೆಕ್ಟಿವಿಟಿ ಕೊಡಬೇಕು ಅಂದರೆ ನಮ್ಮ ಮಹಾನಗರ ಪಾಲಿಕೆಯವರು ಲ್ಯಾಂಡ್ ಅಕ್ವಿಷನ್ ಮಾಡಿ ಅದಕ್ಕೆ ಕೊಡಬೇಕಾಗುತ್ತೆ. ಅದನ್ನು ಕಮಿಷನರ್ ಗಮನಕ್ಕೆ ತಂದಿದ್ದೀನಿ, ಮುಂದಿನ ದಿನಗಳಲ್ಲಿ ಆಗುತ್ತೆ. ಅಂದರೆ ಮಳೆಗಾಲ ಬಂದಾಗ ನೀರೆಲ್ಲ ನಿಂತ್ಕೊಳ್ಳುತ್ತೆ, ಆ ಥರ ಪರಿಸ್ಥಿತಿ ಇದೆ ಸರ್. ಸಹಜ ಮಳೆ ಬಂದಾಗ ಹೆಚ್ಚಿನ ನೀರು ಬಂದಾಗ ತೊಂದರೆ ಆಗ್ತಾಯಿದೆ. ಆದರೆ ಇವಾಗ ಸಮಸ್ಯೆ ಏನು ಅಂದರೆ ಪ್ರೈವೇಟ್ ಪಾರ್ಟಿಯವರು ಮುಂದಕ್ಕೆ ಬಿಡ್ತಾ ನಮ್ಮದು ಸ್ವಂತ ಪ್ರಾಪರ್ಟಿ ಅಂತ ಅವ್ರು ಬಿಡದಿಲ್ಲದ ಕಾರಣಕ್ಕೆ ನೀರೆಲ್ಲ ಅಲ್ಲೇ ಸ್ಟ್ಯಾಗ್ನೆಂಟ್ ಆಗ್ತಾಯಿದೆ. ಅದಕ್ಕೆ ಪರಿಹಾರ ಏನು ಅಂದರೆ ಮಹಾನಗರ ಪಾಲಿಕೆಯವರು ಲ್ಯಾಂಡ್ ಅಕ್ವಿಷನ್ ಮಾಡಿಸಿ ಅದನ್ನು ರಾಜಕಾಲುವೆಗೆ ಕನೆಕ್ಟಿವಿಟಿ ಕೊಡಬೇಕಾಗುತ್ತೆ. ಅದನ್ನು ಮಹಾನಗರ ಪಾಲಿಕೆ ಕಮಿಷನರ್ ಗಮನಕ್ಕೆ ತಂದಿದ್ದೀನಿ. ಅದೇನೋ ಈ ಸತಿ ಲ್ಯಾಂಡ್ ಅಕ್ವಿಷನ್ಗೆ ಇಟ್ಕೊತಿದ್ದೀವಿ ಅಮೌಂಟು ಅಂತ ಹೇಳ್ತಿದ್ದಾರೆ.
ಸ್ಪಾಟ್ ವಿಸಿಟು ನಾವು ಹಿಂದಿನ ಕಮಿಷನರು ರೇಣುಕಮ್ಮ ಅವರನ್ನು ಅಲ್ಲಿ ಕರ್ಕೊಂಡೋಗಿ ಸ್ಪಾಟ್ ವಿಸಿಟ್ ಮಾಡಿಸಿದ್ದೆ. ಈಗ ಪ್ರೆಸೆಂಟು ಕಮಿಷನರ್ ತವಲೂ ಗಮನಕ್ಕೆ ತಂದಿದ್ದೀನಿ. ಅವರು ಸಮಸ್ಯೆ ಕ್ಲಿಯರ್ ಆಗುತ್ತೆ. ಸಮಸ್ಯೆ ಎಲ್ಲ ಕ್ಲಿಯರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸ್ಮಾರ್ಟ್ ಸಿಟಿ ಅಭಿವೃದ್ಧಿಯ ನಡುವೆ ಜನರ ಮೂಲ ಸಮಸ್ಯೆಗಳಿಗೆ ಯಾವಾಗ ಮುಕ್ತಿ ಸಿಗಲಿದೆ ಎಂಬ ಪ್ರಶ್ನೆ ಮಾತ್ರ ಈಗ ಉಳಿದಿದೆ. ಇನ್ನಾದರೂ ಪಾಲಿಕೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ತಿರುಗಿ ನೋಡಬೇಕಾಗಿದೆ. ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕೊಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಗತಿ ಟಿವಿ, ತುಮಕೂರು.